ಕರ್ನಾಟಕದಲ್ಲಿ ಒಂದು ತುಂಬಾನೇ ವಿಶಿಷ್ಟವಾದ ಚಳುವಳಿ ನಡೀತಿದೆ. ಇದು ತನ್ನ ಭವಿಷ್ಯದ ದೃಷ್ಟಿಗಾಗಿ ಹೋರಾಡ್ತಿರುವ ಒಂದು ತಾತ್ವಿಕ ಮತ್ತು ಸಾಂಸ್ಕೃತಿಕ ಸಮರ. ಅಚ್ಚರಿ ಏನಂದ್ರೆ ಈ ಇಡೀ ಚಳುವಳಿಯ ಕೇಂದ್ರಬಿಂದು ಒಂದು ಪ್ರಾಣಿ, ಅದೇ ನಮ್ಮ ಎತ್ತು. ಈ ಒಂದು ಸಾಲನ್ನ ಗಮನಿಸಿ. ಇದು ಬರೀ ಅಕ್ಷರಗಳಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಸಂಘರ್ಷವೇ ಇದೆ. ಸಂಪ್ರದಾಯ ಮತ್ತು ತಂತ್ರಜ್ಞಾನದ ನಡುವಿನ ಸಂಘರ್ಷ ಮತ್ತು ಹಳ್ಳಿಗಳ ಅಸ್ತಿತ್ವದ ಹೋರಾಟ ಎಲ್ಲವೂ ಈ ಒಂದು ವಾಕ್ಯದಲ್ಲಿ ಅಡಗಿದೆ. ಸರಿ, ಹಾಗಾದ್ರೆ ಈ ಹೋರಾಟದ ಅಸಲಿ ಮೂಲವಾದ್ರೂ ಏನು? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದ್ಲು ಇವ್ರು ಹೇಳ್ತಿರೋ ಬಸವ ತತ್ವ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವರು ಇದನ್ನ ಕೇವಲ ಒಂದು ನಂಬಿಕೆ ಅಂತಾಗ್ಲಿ ಸಂಪ್ರದಾಯ ಅಂತಾಗ್ಲಿ ಹೇಳ್ತಿಲ್ಲ, ಬದಲಿಗೆ ಇದನ್ನೊಂದು ವಿಜ್ಞಾನ ಅಂತ ಕರೀತಿದ್ದಾರೆ. ಅಂದ್ರೆ ಸುಸ್ಥಿರ ಸಮಾಜ ಕಟ್ಟೋಕೆ ಇದೊಂದು ಪ್ರಾಯೋಗಿಕ ದಾರಿ ಅನ್ನೋದು ಇವರ ವಾದ. ಓಕೆ, ಈ ಬಸವ ತತ್ವ ಅನ್ನೋದು ಒಂದು ಕಡೆ, ಆದ್ರೆ ಇದೇ ತತ್ವದ ಆಧಾರದ ಮೇಲೆ ಒಂದು ದೊಡ್ಡ ಸಂಘರ್ಷವೇ ನಡೀತಿದೆ. ಇದು ಎರಡೂ ಬೇರೆ ಬೇರೆ ದೃಷ್ಟಿಕೋನಗಳ ನಡುವಿನ ಒಂದು ಸೈದ್ಧಾಂತಿಕ ಯುದ್ಧ ಅನ್ಬೋದು. ಇಲ್ಲಿ ನೋಡಿ, ಈ ಕರಪತ್ರದಲ್ಲಿ ಎರಡು ದಾರಿಗಳನ್ನ ನಮ್ಮುಂದಿಡ್ತಾರೆ. ಒಂದು ಕಡೆ ಎತ್ತಿನ ಶಕ್ತಿಯನ್ನೇ ವೈಜ್ಞಾನಿಕ ಅಂತ ಹೇಳೋ ನಂದಿ ತತ್ವ, ಇನ್ನೊಂದು ಕಡೆ ಪೆಟ್ರೋಲಿಯಂ ಇಂಧನವನ್ನ ಅವೈಜ್ಞಾನಿಕ ಅಂತ ಕರೆಯೋ ತೈಲ ತತ್ವ. ಇವರ ಪ್ರಕಾರ ಒಂದು ದಾರಿ ನಮ್ಮ ಸಮುದಾಯಗಳನ್ನ ಉಳಿಸಿದ್ರೆ ಇನ್ನೊಂದು ದಾರಿ ವಿನಾಶದತ್ತ ಕೊಂಡೊಯ್ಯುತ್ತೆ. ಈ ಚಳುವಳಿ ಕೇವಲ ಒಂದು ಐಡಿಯಾ ವಿರುದ್ಧ ಮಾತ್ರ ಹೋರಾಡ್ತಿಲ್ಲ, ಬದಲಿಗೆ ನಿವೃತ್ತ IAS ಅಧಿಕಾರಿಯಾದ ಡಾಕ್ಟರ್ SM ಜಾಮದಾರ್ ಅವರನ್ನೇ ನೇರವಾಗಿ ಗುರಿ ಮಾಡಿದೆ. ಅವರ ಆಧುನಿಕ ವಿಚಾರಗಳು ತಮ್ಮ ಸಂಪ್ರದಾಯಕ್ಕೆ ಅಪಾಯಕಾರಿ ಅಂತ ಈ ದಾಖಲೆ ಹೇಳುತ್ತೆ. ಅಂದ್ರೆ ಇದು ಬರೀ ತತ್ವಗಳ ಸಂಘರ್ಷವಾಗಿ ಉಳಿದಿಲ್ಲ, ಬದಲಿಗೆ ಇದೊಂದು ವೈಯಕ್ತಿಕ ಸವಾಲಾಗಿಯೂ ಬದಲಾಗಿದೆ. ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆಯಲ್ಲ, ಇದು ಬರೀ ಮಾತುಕತೆಗೆ ಸೀಮಿತವಾಗಿ ಉಳಿಲಿಲ್ಲ. ಇದು ನಂದಿ ಕೂಗು ಅಭಿಯಾನ ಅನ್ನೋ ಹೆಸರಲ್ಲಿ ಬೀದಿಗಿಳಿದು ಹೋರಾಟದ ರೂಪ ಪಡ್ಕೊಳ್ತು. 560 ಕಿಲೋಮೀಟರ್. ಯೋಚನೆ ಮಾಡಿ, ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ. ವಿಜಯಪುರದಿಂದ ಶುರುವಾಗಿ ಬೆಂಗಳೂರಿನವರೆಗೂ ನಡೆದ ಈ ಪಾದಯಾತ್ರೆ ಇವರು ತಮ್ಮ ಉದ್ದೇಶಕ್ಕೆ ಎಷ್ಟು ಬದ್ಧರಾಗಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಸರಿ, ಇವರು ಹೋರಾಟದ ಹಾದಿ ಹೇಗಿತ್ತು ಅಂತ ನೋಡೋದಾದ್ರೆ ಮೊದಲಿಗೆ ಒಂದು ಬೃಹತ್ ಪಾದಯಾತ್ರೆ. ಅದಾದ್ಮೇಲೆ ಸೆಪ್ಟೆಂಬರ್ 19ನೇ ತಾರೀಕು ಡಾಕ್ಟರ್ ಜಾಮದಾರಿಗೆ ನೇರವಾಗಿ ಒಂದು ಪತ್ರ ಬರೆದು ಸವಾಲು ಹಾಕ್ತಾರೆ. ಆದ್ರೆ ಈ ದಾಖಲೆ ಪ್ರಕಾರ ಇಲ್ಲಿವರೆಗೂ ಆ ಸವಾಲಿಗೆ ಅವರಿಂದ ಯಾವ ಉತ್ತರನೂ ಬಂದಿಲ್ಲ. ಒಂದ್ ರೀತಿ ಎಲ್ಲವೂ ನಿಶ್ಶಬ್ದ. ಇಷ್ಟೆಲ್ಲ ಹೋರಾಟ ಸಂಘರ್ಷದ ಕಥೆಯಾಯಿತು. ಸರಿ, ಹಾಗಾದ್ರೆ ಇವರತ್ರ ಇರೋ ಪರಿಹಾರವಾದ್ರೂ ಏನೋ? ಅದಕ್ಕೆ ಉತ್ತರನೇ ಈ ನಂದಿಗ್ರಾಮ ಸ್ವರಾಜ್ಯ ಯೋಜನೆ. ಇದು ಹಳ್ಳಿಗಳನ್ನ ಮತ್ತೆ ಸ್ವಾವಲಂಬಿಯಾಗಿಸೋಕೆ ಇಟ್ಟಿರೋ ಒಂದು ದೊಡ್ಡ ಕನಸು. ಇವರ ಗುರಿ ತುಂಬಾನೇ ಸ್ಪಷ್ಟವಾಗಿದೆ ನೋಡಿ. ಮುಂದಿನ 10 ವರ್ಷಗಳಲ್ಲಿ ಹಳ್ಳಿಗಳನ್ನ ಸಂಪೂರ್ಣವಾಗಿ ಸ್ವಾವಲಂಬಿ ಮಾಡೋದು. ಅಂದರೆ ಇದು ಕೇವಲ ಒಂದು ಪ್ರತಿಭಟನೆಯಲ್ಲ, ಭವಿಷ್ಯಕ್ಕಾಗಿ ರೆಡಿ ಮಾಡ್ತಿರೋ ಒಂದು ಪಕ್ಕಾ ನೀಲನಕಾಶೆ. ಈ ಯೋಜನೆಯಲ್ಲಿ ಮುಖ್ಯವಾಗಿ 4 ಹಂತಗಳಿವೆ. ಮೊದಲನೆಯದು ಎತ್ತು ಆಧಾರಿತ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ತರೋದು. ಅದರಿಂದ ಮುಂದೆ ಹೋಗಿ ಅದೇ ಎತ್ತಿನಿಂದ ಬಯೋಗ್ಯಾಸ್ ಮತ್ತು ವಿದ್ಯುತ್ ಉತ್ಪಾದಿಸೋದು. ಕೊನೆಯದಾಗಿ ಇಡೀ ಗ್ರಾಮೀಣ ಆರ್ಥಿಕತೆಗೆ ಉದ್ಯೋಗ ಭದ್ರತೆ ಕೊಡೋದು. ಅಂದ್ರೆ ಹಳೆಯ ಸಂಪ್ರದಾಯ ಬಳಸಿ ಹೊಸ ಗುರಿಗಳನ್ನ ತಲುಪೋದು. ಬಹುಶಃ ಇದೇ ಈ ಯೋಜನೆಯ ಅತಿ ದೊಡ್ಡ ವಿಶೇಷತೆ. ಇದು ಬರೀ ರೈತರಿಗಷ್ಟೇ ಸೀಮಿತವಾದ ಯೋಜನೆಯಲ್ಲ. ಇದರಿಂದ ರೈತರು, ಬಡಗಿಗಳು, ಕುಂಬಾರರು, ಕಮ್ಮಾರರು ಹೀಗೆ ಎತ್ತನೇ ನಂಬಿಕೊಂಡು ಬದುಕೋ ಇಡೀ ಗ್ರಾಮೀಣ ಸಮುದಾಯಕ್ಕೆ ಉದ್ಯೋಗ ಭದ್ರತೆ ಸಿಗುತ್ತೆ ಅನ್ನೋದು ಇವರ ಗುರಿ. ಒಂದ್ ರೀತಿ ಹರಿದು ಹೋಗಿದ್ದ ಒಂದು ಆರ್ಥಿಕ ಸರಪಳಿಯನ್ನ ಮತ್ತೆ ಜೋಡಿಸೋ ಪ್ರಯತ್ನ ಇದು. ಕೊನೆಗೆ ಈ ಚಳುವಳಿಯ ದಾಖಲೆ ನಮ್ಮ ಮುಂದಿಡುವುದು ಎರಡೇ ದಾರಿಗಳನ್ನ. ಒಂದು ಪರಂಪರೆಯ ಹಾದಿ, ಇನ್ನೊಂದು ಆಧುನಿಕ ಪ್ರಗತಿಯ ಹಾದಿ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದೆ, ನಮ್ಮ ಹಳ್ಳಿಗಳ ಭವಿಷ್ಯ ಯಾವ ದಾರಿಯಲ್ಲಿ ಸಾಗಬೇಕು? ನಾವು ಸಂಪೂರ್ಣವಾಗಿ ಪರಂಪರೆಯನ್ನೇ ಹಿಡಿದುಕೊಂಡು ಇರ್ಬೇಕಾ, ಅಥವಾ ಆಧುನಿಕತೆಯ ಹೆಸರಲ್ಲಿ ಎಲ್ಲವನ್ನೂ ಬಿಟ್ಟು ಬಿಡಬೇಕಾ? ಅಥವಾ ಇವೆರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಹೊಸ ದಾರಿಯನ್ನ ನಾವೇ ಕಂಡುಕೊಳ್ಬೇಕಾ? ಯೋಚಿಸಬೇಕಾದ ವಿಷಯ ಅಲ್ವಾ?